ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಮೋನಿ ಕನ್ನಡತಿ. ಎಲ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಮಾಡ್ತಾ ಇದ್ದೀನಿ ಕೊಬ್ಬರಿ ಬಿಸ್ಕೆಟು. ಈಸಿಯಾಗಿ ಮನೇಲೆ ವಿತೌಟ್ ಮೈದಾ ಹಾಗೆ ವಿತೌಟ್ ಶುಗರ್ ಹೇಗೆ ಮಾಡೋದಂತ ನೋಡೋಣ. ಕೊಬ್ಬರಿನ ತುರಿದಿಟ್ಕೋತಾ ಇದ್ದೀನಿ. ನೀವು ಬೇಕಂದ್ರೆ ಡೆಸಿಕೇಟೆಡ್ ಕೊಕೊನಟ್ ಕೂಡ ಯೂಸ್ ಮಾಡ್ಕೋಬಹುದು. ಹಾಗೆ ನಾನು ಇಲ್ಲಿ ಸಕ್ಕರೆ ಬದಲಿಗೆ ಕಲ್ ಸಕ್ಕರೆನ ಯೂಸ್ ಮಾಡ್ತಾ ಇದ್ದೀನಿ. ಅದನ್ನ ಚಿಕ್ಕ ಚಿಕ್ಕದಾಗಿ ಪುಡಿ ಮಾಡಿ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ಒಂದ್ ಬೌಲ್ಗೆ 4-5 ಸ್ಪೂನ್ ಅಷ್ಟು ತುಪ್ಪನ ಕರಗಿಸಿ ಹಾಕೊಂಡಿದ್ದೀನಿ. ಅದಕ್ಕೆ ಪುಡಿ ಮಾಡಿರುವಂತಹ ಸಕ್ಕರೆ ಪುಡಿನ ಹಾಕೋತಾ ಇದ್ದೀನಿ. ಅಳತೆ ಏನಂದ್ರೆ 1 ಕಪ್ ಅಷ್ಟು ಗೋಧಿ ಹಿಟ್ಟಿಗೆ ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ಅಷ್ಟು ಕಲ್ಸಕ್ಕರೆ ಪುಡಿನ ಹಾಕಿದ್ದೀನಿ. ತುಪ್ಪ ಜೊತೆ ಕಲ್ಸಕ್ಕರೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹಾಗೆ 1 ಕಪ್ ಅಷ್ಟು ಗೋಧಿ ಹಿಟ್ಟನ್ನ ಹಾಕ್ತಾ ಇದ್ದೀನಿ. ಈ ಮಿಕ್ಸ್ಚರ್ನ ಒಂದ್ಸಲ ಸ್ಪೂನ್ ಅಲ್ಲಿ ಮಿಕ್ಸ್ ಮಾಡ್ಕೊಂಡ್ ಬಿಡೋಣ. ಹಾಗೆ ಇದಕ್ಕೆ ಒಂದು 1/4 ಭಾಗದಷ್ಟು ಉಪ್ಪು, ಹಾಗೆ 1/4 ಭಾಗದಷ್ಟು ಸೋಡಾ, ಹಾಗೆ 1 ಸ್ಪೂನ್ ಅಷ್ಟು ಬೇಕಿಂಗ್ ಪೌಡರ್ ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡೋಣ. ಹಾಗೆ ತುರಿದಿಟ್ಕೊಂಡಿರುವಂತಹ ಕೊಬ್ಬರಿನ ಹಾಕೋಣ. ಇದನ್ನ ನಾನು ಅಳತೆ ಮಾಡಿ ಹಾಕ್ಲಿಲ್ಲ, 1-2 ಇಡಿಯಷ್ಟು ಹಾಕಿದೆ. ಕೊಬ್ಬರಿ ಹಾಕಿದಷ್ಟು ಕೊಬ್ಬರಿ ಬಿಸ್ಕೆಟು ಟೇಸ್ಟಿ ಆಗಿರುತ್ತೆ. ಸೊ ಇದನ್ನೇನು ನಾನು ಅಳತೆ ಮಾಡಕ್ ಹೋಗ್ಲಿಲ್ಲ. 2 ಇಡಿಯಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದಕ್ಕೊಂದು ಚೆನ್ನಾಗಿ ಬೆರೆತ್ಕೋಬೇಕು. ಆ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವು ಇದಕ್ಕೆ ಒಂದು ಅರ್ಧ ಲೋಟ ಅಷ್ಟು ಹಾಲನ್ನ ತಗೊಂಡಿದ್ದೀನಿ. ಗ್ರಾಜುಯಲಿ ಹಾಕೊಬೇಕು. ಸ್ವಲ್ಪನೇ ಹಾಕೊಂಡು ಸ್ವಲ್ಪನೇ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಹೊರಗಡೆ ಎಲ್ಲ ಮೈದಾ ಸಕ್ಕರೆ ಎಲ್ಲ ಹಾಕಿ ಮಾಡ್ತಾರೆ. ಬಾಯಿಗಂತೂ ರುಚಿ ಇರುತ್ತೆ, ಬಟ್ ದೇಹಕ್ಕೆ ಖಂಡಿತ ಒಳ್ಳೇದಲ್ಲ. ಮಕ್ಳಿಗಿರ್ಬೋದು ದೊಡ್ಡವ್ರಿಗಿರ್ಬೋದು ನಾವು ಮನೇಲೆ ಮಾಡ್ಕೊಂಡ್ರೆ ಎಷ್ಟು ಖುಷಿ ಅಲ್ವಾ. ಹೆಲ್ದಿಯಾಗಿ ತಿಂತಾ ಇದೀವಿ ಅನ್ನೋ ಖುಷಿ ಅದ್ರ ಮುಂದೆ ಏನು ಇಲ್ಲ ಅಂತ ಅನ್ಸುತ್ತೆ. ಹಾಗೆ ಸ್ವಲ್ಪ ಹಾಲು ಅರ್ಧ ತಗೊಂಡಿದ್ದೀನಿ. ಸ್ವಲ್ಪ ನೀರು ಬೇಕಾದಲ್ಲಿ ಯೂಸ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಈ ಪ್ರೋಸೆಸ್ ತುಂಬಾನೇ ಮುಖ್ಯ. ಚೆನ್ನಾಗಿ ನಾದ್ಕೊಬೇಕು. ಚೆನ್ನಾಗಿ ನಾದಿದ್ದಾದ್ಮೇಲೆ ಒಂದು ಅರ್ಧ ಗಂಟೆ ಬಿಟ್ಬಿಡೋಣ. ಬಿಟ್ಟಿದಾದ್ಮೇಲೆ ಈ ತರ ಒಂದು ಕನ್ಸಿಸ್ಟೆನ್ಸಿ ಆದ್ಮೇಲೆ ಮತ್ತೆ ಅದನ್ನ ತೆಗೆದು ಇನ್ನೊಂದ್ಸಲ ಚೆನ್ನಾಗಿ ನಾದ್ಕೊಂಡು ಅದನ್ನ ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡ್ಕೊಳ್ಳೋಣ. ಬಿಸ್ಕೆಟ್ ಶೇಪ್ನ ಹೇಗ್ ಬೇಕಾದ್ರೂ ಮಾಡ್ಬೋದು, ಅದು ನಿಮ್ ಇಷ್ಟ. ನಮ್ಗೆ ಹೇಗ್ ಇಷ್ಟ ಆಗುತ್ತೆ, ಹೇಗ್ ತಿನ್ನಕ್ ಮನ್ಸಾಗತ್ತೆ ಆ ತರ ಒಂದ್ ಶೇಪ್ನ ಮಾಡ್ಕೋಬಹುದು. ನಾನಿಲ್ಲಿ ರೌಂಡ್ ಮಾಡ್ಕೋತಾ ಇದ್ದೀನಿ. ಉಂಡೆ ಉಂಡೆ ಹಾಗೆ ಮಾಡಿ ಕೈಯಲ್ಲಿ ಈ ತರ ಪ್ರೆಸ್ ಮಾಡಿದ್ರೆ ನಾರ್ಮಲಿ ಒಂದು ರೌಂಡ್ ಶೇಪ್ ಆಯ್ತು. ಮಿಕ್ಕಿರೋಂತಹ ಕೊಬ್ಬರಿಗೆ ಇದನ್ನ ಹೊರಳಿಸಿ ನಾನು ಆಲ್ರೆಡಿ ಬೇಕಿಂಗ್ ಟ್ರೇಗೆ ಬೇಕಿಂಗ್ ಪೇಪರ್ ಹಾಕಿ ತುಪ್ಪ ಹಾಕಿ ಸವರ್ಬಿಟ್ಟು ಇಟ್ಟಿದ್ದೀನಿ. ಅದಕ್ಕೆ ಎಲ್ಲ ಮಾಡಿರುವಂತಹ ಎಲ್ಲ ಬಿಸ್ಕೆಟ್ಗಳನ್ನ ಟ್ರೇನಲ್ಲಿ ಇಟ್ಬಿಡೋಣ. ನಾನು ಆಲ್ರೆಡಿ ನಮ್ಮ OTGನ 10 ಮಿನಿಟ್ಸು 220 ಡಿಗ್ರಿನಲ್ಲಿ ಇಟ್ಟು ಬಿಸಿ ಮಾಡಿದ್ದೀನಿ. ಸೊ ಅವನ್ ಬಿಸಿ ಆಗಿದ ಕೂಡಲೇ ನಾನು ಬೇಕಿಂಗ್ ಟ್ರೇ ಏನು ಪ್ರಿಪೇರ್ ಮಾಡಿದ್ದೆ ಅದನ್ನ ಇಟ್ಬಿಟ್ಟು ಒಂದು 15 ಮಿನಿಟ್ಸ್ ವರೆಗೂ ಅದು ಬೇಕಾಗೋದಕ್ಕೆ ಬಿಟ್ಟಿದ್ದೀನಿ. ಸೊ ಈ ತರ ಆಗಿದೆ ನಮ್ಮ ಬಿಸ್ಕೆಟ್, ಕೊಬ್ಬರಿ ಬಿಸ್ಕೆಟು. ನಾನು ಕ್ರಂಚಿಯಾಗಿ ಬಂತು, ತುಂಬಾನೇ ಚೆನ್ನಾಗಿ ಬಂತು. ಸೊ ಈಸಿಯಾಗಿ ಮನೆಯಲ್ಲೇ ನಾವು ಇಷ್ಟು ಹೆಲ್ದಿಯಾಗಿ ನಾವು ಮಾಡ್ಕೋಬೇಕು ಅಂದಾಗ ಯಾಕೆ ನಾವು ಬೇಕ್ರಿ ಮೊರೆ ಹೋಗ್ಬೇಕು ಅಲ್ವಾ. ನೋಡಿ ನನ್ನ ಮಗನ ಬಾಕ್ಸ್ಗೂ ಕೂಡ ರೆಡಿ ಆಯ್ತು. ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.